ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ. ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿದುವೆ ಎಂದು ಹೇಳಿದನು. ನನ್ನ ತಾಯಿಯಾದ ಕುಂತಿ ಮಾತೆಯ ದರ್ಶನವಾಗುವುದೆಂದು ಹೇಳಿದನು. ಎತ್ತ ನೋಡಿದರು ಮಾತೆಯ ದರ್ಶನವೇ ಆಗುತ್ತಿಲ್ಲವಲ್ಲ. ಏ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಪ್ರಪಂಚವನ್ನು ಪರಿಪಾಲಿಸುತ್ತಿರುವನು ನೀನು. ಖಂಡಿತವಾಗಿಯೂ ನನ್ನ ಜನ್ಮದ ರಹಸ್ಯವನ್ನು ನೀನು ತಿಳಿದಿರಲೇಬೇಕು. ಈ ಸಂದೇಹದಿಂದ ನನ್ನನ್ನು ಉದ್ಧರಿಸು ಪರಮಾತ್ಮ. ಸಪ್ತಾಸ್ವರ ರಥವರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಾಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹರೆಯಲಾರದ ಘೋರ ದೇಹಲಾದಿಯ ಮುಳುಗಿದೇನ ಪರಮಾತ್ಮ. ಹರೆಯಲಾರದ ಘೋರ ದೇಹಲಾದಿಯ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಬೆಳಗಿಸಿಂದು ಭಾಸ್ಕರ ಹರೆಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶೆಗೆ ಸಿಲುಕಿ ನೊಂದಿಹ ನಿಂದು ನಾನು ಪರಮಾತ್ಮ. ಬಂಧು ಬಾಂಧವರೆಂಬ ಪಾಶೆಗೆ ಸಿಲುಕಿ ನೊಂದಿಹ ನಿಂದು ನಾನು ನೀಗಿಸೋ ಶೋಧನೆಯಗೊಯ್ಯದೆ ಪರಮಾತ್ಮ. ನೀಗಿಸೋ ಶೋಧನೆಯಗೊಯ್ಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ ಹರೆಯಲಾರದ ಘೋರ ಸಂದೇಹಲಾದಿಯ ಮುಳುಗಿದೇನ ಪರಮಾತ್ಮ. ಹರೆಯಲಾರದ ಘೋರ ಸಂದೇಹಲಾದಿಯ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಬೆಳಗಿಸಿಂದು ಭಾಸ್ಕರ ಹರೆಯಲಾರದ ಘೋರ ಸಂದೇಹ. ಭಾಸ್ಕರ
ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಮಗು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು? ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ಯಾರು? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಹೇಳಿದೆ ತಾಯಿ? ಕುಂತಿ ನನ್ನ ಜನ್ಮದಾತೆ. ಅಮ್ಮ, ಹೌದು ಕಂದ. ಎತ್ತ ತಾಯಿಯ ದರ್ಶನವಾದ ದಿನವೇ ಮಹಾಸುದೀನ ನಮ್ಮ ಮಹಾಸುದೀನ. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲನಾಗು. ಎಂತಹ ಕೀರ್ತಿಯ ನನ್ನದು. ಅಮ್ಮ ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯು. ಅಮ್ಮ, ನದಿಯೊಳಗೆ ನೂಕಿದೆ. ಅಮ್ಮ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೊರೆದು ಅಮ್ಮ, ಜನನಿ ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು. ಜನಿಸಿದ ಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು. ಕಂದ ನೆನೆಸಿ ಅಂದು ನಿಲಗೆ ಕಂದ ನೆನೆಸಿ ಅಂದು ನಿಲಗೆ ನಾನು ಗೈದ ಅಪರಾಧವೇ. ಇಲ್ಲ ಕಂದ, ಇಲ್ಲ ಕಂದ. ನಾನು ಗೈದ ಅಪರಾಧವೇನು? ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ.
ಸಿಲುಕಿ ಬಹಳ ನೊಂದೆನು. ಸೂತನೆಂಬ ನಿಂದನೆಯೊಳು ಸಿಲುಕಿ ಬಹಳ ನೊಂದೆನು. ಸೂತನೆಂಬ ನಿಂದನೆಯೊಳು ಸಿಲುಕಿ ಬಹಳ ನೊಂದೆನು. ಹಡೆದ ಜನನಿ ಜನಕನ್ಯಾರೋ ಎಂದು ಕಂಬಲಿಗರೆನು. ಎಂದು ಕಂಬಲಿಗರೆನು. ಮನೆಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ಮನೆಯೊಳಗೆ ನೂಕಿದೆ ಅಮ್ಮ ಅಮ್ಮ. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ನಾನು ಜನ್ಮಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದ ಏನು ತಾಯಿ? ನಾ ಮಾಡಿದ ಅಪರಾಧವಾದ ಏನು? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹಿತ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕುವವು. ಮನುಷ್ಯನಾದ ನಾನು ಆ ಕ್ರೂರ ಮೃಗಗಳಿಂತಲೂ ಹೀನವಾದನ ತಾಯಿ. ಅಮ್ಮ, ಪಾಂಡವರ ಮಹಾವಂಶ ವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ಪ್ರಪಂಚಕ್ಕೆ ಏಕೆ ತಳ್ಳಿದೆ ತಾಯಿ? ಏಕೆ ತಳ್ಳಿದೆ? ಕರ್ಣಾರ್ಜುನ ನೋಸರ ನಾಶವನ್ನು ನಾಶ ಮಾಡಿ ನಮ್ಮಿಬ್ಬರ ಮಧ್ಯೆ ದ್ವೇಷದ ಕೋಮರಿಕೆಯನ್ನು ಹೇಗೆ ಸೃಷ್ಟಿಸಿದೆ? ಅಮ್ಮ, ಕುಮಾರ, ಅಮ್ಮ, ಜನನಿ ನನ್ನ ತಾಯಿ ನೀನೇನಮ್ಮ. ನಿನ ಕಂದ ನಾನೇನಮ್ಮ. ಅಮ್ಮ, ಜನನಿ
ಹೊಡೆದೆ ಗಂಗೆಯು ನೇದಗೆ ಬಿಸುದೆ ತಾಯಿ ಯಾವ ಮಂತ್ರದಿಂದ ನನ್ನನು ಹೊಡೆದೆ ಗಂಗೆಯು ಲೇದಗೆ ಬಿಸುದೆ ತಾಯಿ ಕಣ್ಣೀರಿನ ಆರಾಧನೆ ಬಹು ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಬಹು ಜನ್ಮದ ಈ ವೇದನೆ ನಿನ್ನ ನೋಡಲು ಮಾತಾಡಲು ನಿನ್ನ ನೋಡಲೆಂದು ಮಾತಾಡಲೆಂದು ಓಡೋಡಿನ ಓಡೋಡಿನ ಬಂದೆನೆ ಅಮ್ಮ ಜನನಿ ನನ್ನ ತಾಯಿ ನೀನಮ್ಮ ನಿನ ಗಂಧ ನಾನೇನಮ್ಮ ನಿನ ಗಂಧ ನಾನೇನಮ್ಮ
ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡಬೇಡ ತಾಯಿ. ನಾನು ಹತಭಾಗ್ಯನು. ಅಮ್ಮ, ನನ್ನ ಈ ಕರ್ಮಕ್ಕೆ ನೀನೇನು ಮಾಡುತ್ತಾಳೆ? ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಪಾಪಿಯಾದ ಈ ಕರ್ಣನಿಗೆ ಅಂತಹ ಭಾಗಿ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕರ್ಣ, ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರನಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೌದು ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ವರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿದ್ದಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತರುವುದು ಧರ್ಮವೇ ತಾಯಿ? ಅಮ್ಮ, ನಾನು ಕೊಲೆ ಪಾತಕಿಗಿಂತಲೂ ಹೀನವಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೇ? ಅಮ್ಮ, ಇಂತಹ ಸಮಯದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬಾ ನೋಡಿ ಸಂತೋಷಿಸಬಾರದೆ ಕುಮಾರ? ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಅಮ್ಮ, ನೀನು ಚಿಕ್ಕಂದಿನಲ್ಲಿ ಹುಟ್ಟು ಹಾಕಿದ ಬಂಧು ಪ್ರೇಮದ ಸೊಸೆಯು ಈಗ ಒಣಗಿ ಹೋಗಿದೆ, ಪುನಃ ಚಿಗುರುಲಿದ ತಾಯಿ. ಮಮ ಪ್ರಾಣಂ ಪಾಂಡವಯಮೆಂದು ಶ್ರೀಕೃಷ್ಣನೇ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿದೆ ತಾಯಿ. ನೀನು ನಿಶ್ಚಿಂತಲಾಗಿ ಇರು. ಕಂದ, ವೀರಾಧಿ ವೀರನೂ ಆದ ನೀನು, ಶೂರಾಧಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಕುಮಾರ. ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಆತನು ನನ್ನ ಮೇಲೆ ಇಟ್ಟ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲವೆಂದು ಹೀಯಾಡಿಸುತ್ತಿದ್ದಾಗ ಬಹು ಮನ್ನಣೆಯಿಂದ ಉದ್ಧಾರ ಮಾಡಿ ನನ್ನನ್ನು ಅಂಗರಾಜ್ಯಕ್ಕೆ ಅಧಿಪತಿಯಾಗಿ ಮಾಡಿದನು. ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವ ಧರ್ಮವೇ ತಾಯಿ? ಸರ್ವದಾಗದ ತಾಯಿ, ನಾನು ಯುದ್ಧದಲ್ಲಿ ಪರಾನ್ಮುಖಲಾಗಲಾರೆ. ಹೌದು ತಾಯಿ. ಹೆಚ್ಚಿಗೆ ಇನ್ನೇನನ್ನೂ ಹೇಳಲಾರೆ ಕಂದ. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು, ಅವರನ್ನು ಉಳಿಸು. ಅಮ್ಮ, ಆ ಪಾಂಡವರಂದರೆ ಅದೆಷ್ಟೊಂದು ಪ್ರೀತಿ ತಾಯಿ ನಿನಗೆ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು, ಆ ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲ. ಹೌದು ತಾಯಿ. ಏನು ಹೇಳಿದೆ ನೀನು? ಹೌದು, ಆತನೊಡನೆ ಯುದ್ಧ ಮಾಡುವುದು
ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮವು ಸಾರ್ಥಕ ಆಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವುದು. ನಿಶ್ಚಿಂತಳಾಗಿ ಇರುತ್ತಾಯಿ. ಹೇಗಪ್ಪ, ಆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ? ಹೋಗಲಿ ಬಿಡು ಕಂದ. ಕಡೆಯದಾಗಿ ಈ ನಿನ್ನ ತಾಯಿ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕಂದ? ಹೇಳು ತಾಯಿ, ಇದರಿಂದಲಾದರೂ ಎತ್ತ ತಾಯಿ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಕುಮಾರ? ಅಮ್ಮ, ವೀರ ಮಾತೆಯಾದ ನಿನ್ನ ಉದರದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕ್ರೂರಿ ಎಂದು ಭಾವಿಸಿದೆಯಾ? ಹೇಳು ತಾಯಿ, ಸತ್ಯವಾಗಿಯೂ ನಡೆಸುವೇನು. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ನಾನು ತೊಟ್ಟಬಾಣವ ತೊಡುವುದಿಲ್ಲೇನೋ ತಾ. ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಈಗ ನೀ ಕೆಟ್ಟೆ. ಏ ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿ ನವಗ್ರಹಗಳೇ, ಪಂಚಭೂತಗಳೇ, ಈಗ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಕೌರವೇಶ್ವರ, ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಆ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಜನ್ಮದಾತೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಒಂಟಾಗಿ ಸಂಚು ಮಾಡುತ್ತೇವೆ. ಮಾಡಲಿ, ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡಲೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇಗೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನನೀ. ಜನನೀ ಬಿಡುತ್ತಾ ಇಲ್ಲಿನ ಸಂದೇಹವನ್ನು.
ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಹಿಡಿದು ಬರಲಿ ಈ ಭುವಿಯ ಸಿಡಿದು ಬಿಡಲಿ. ಮುಗಿಲೆ ಹಿಡಿದು ಬರಲಿ ಈ ಭುವಿಯ ಸಿಡಿದು ಬಿಡಲಿ ನನ್ನಾಡ ಸತ್ಯವಮ್ಮ ಈ ಕಾಡದೊಬ್ಬನಮ್ಮ. ಬಿಡು ಚಿಂತೆಯ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ಅಮ್ಮ, ಕರ್ಣ, ನೀನು ಹೋಗಿ ಬಾ ತಾಯಿ. ಆಗ್ಲಿ ಕಂದ. ಅಮ್ಮ, ಕರ್ಣ, ಕರೆದೆಯ ಮಗು? ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದು ಆಯಿತು. ಪುನಃ ನಿನ್ನ ನೋಡುವ ಭಾಗ್ಯವು ಅಯ್ಯೋ ಸಿಗುವುದೋ ಇಲ್ಲ. ಕರ್ಣ, ಹೌದು ತಾಯಿ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆ ತಾಯಿ. ಅಯ್ಯೋ, ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆ ಆ ತಾಯಿ. ಸತ್ಯವಾಗಿ ನಡೆಸಿಕೊಡಬೇಕು ಬಾರ. ಅಮ್ಮ, ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಆದರೆ ಪುನಃ ನಿನ್ನ ನೋಡುವ ಭಾಗ್ಯವು ಸಿಗುವುದೋ ಇಲ್ಲವೋ. ಅಮ್ಮ, ಕರ್ಣ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ಕಂದ, ಹೌದು ತಾಯಿ. ಒಂದು ವೇಳೆ ದೈವವಶಾತ್ ನಾನೇನಾದರೂ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧಾತನಾದ ಧರ್ಮರಾಯನ ಕೈಯಲ್ಲಿ ನನ್ನ ಅಂತಿಮ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕಾಗಿ ವಿಧಾವರಿಯಲ್ಲಿ ಹೇಳಿಕೊಡುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಇಂದು. ಅಮ್ಮ, ನಿನ್ನ ಮಗವನು ಯುಗದಿ
ಸಂಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಧೋರಸ್ಥವಾದ ರೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಕೂಗಿಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಅಮ್ಮ! ಯಾರು? ಕುಮಾರ, ನಾನು ನಿನ್ನ ಬರುತ್ತಿರಲಾಗಿ ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕುಮಾರ, ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ದಯಾಮಯನೆ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಬಾಹುಗಳಲ್ಲಿ ಶಕ್ತಿ ಇರುವವರಿಗೂ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಆದರದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಯುದ್ಧವನ್ನು ನಿಜವಾಗಿ ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲ ಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರ ಪುತ್ರರನ್ನು ಎತ್ತ ವೀರ ಮಾತೆಯಾದ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವ ಆ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಿದೆನು. ನನಗಾಜ್ಞೆಯನ್ನು ಕೊಡುತ್ತಾಯಿ. ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ನಿನ್ನ ಚಲಗಾದಿರೆ ಬಗೆ ಶ್ರೀಮಂತವದನ, ಚಲವೇಕೆ ಕುರು ನಂದನ. ಭಯಬೇಕೆ ಬಿಡು ಮಾತೆಯೇ, ಚಲದಲ್ಲಿ ಫಲದಲ್ಲಿ ಅನುಮಾನ ಬೇಕೆ, ಚಲಬೇಕೆ ಬಿಡು ಮಾತೆಯೇ.
ಜನನಿ ಭಯಬೇಕೆ ಬಿಡು ಮಾತೆ ನಿನ್ನ ಬಲದಲ್ಲಿ ಅನುಮಾನ ಬೇಕೆ ಭಯಬೇಕೆ ಬಿಡು ಮಾತೆಯೇ ವರಗಾಂಧಾರ ವಂಶಜನ ಅಮ್ಮ ಭಯಬೇಕೆ ಜನನಿ ಭಯಬೇಕೆ ಬಿಡು ಮಾತೆಯೇ ಅಮ್ಮ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂಥ ಧರ್ಮಕ್ಕೆ ಶತಾಧಿಕ ಧಿಕ್ಕಾರಗಳಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಚೇಟೆಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೋ ಬಲ್ಲೆಯ ತಾಯಿ. ಮಾಡುತ್ತಿದ್ದೆ ಫಲಬಂಧನವನ್ನು ನಿರಾಕರಿಸಿ ಸಮಗ್ರ ವೃತ್ತಿಯೇ ನನಗೆ ಪ್ರತಿಕಾಕ್ಷಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೇನೆ. ಆದರೆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ, ನಿಸ್ಸಹಾಯಕನಾದ ಏಡಿಯು ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ. ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಚಂತನೋ ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಸ್ಥಿತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಿಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಹೋಗು ದುರ್ಯೋಧನ, ನೀನಿಲ್ಲಿಂದ ಹೊರಟು ಹೋಗು. ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದೆಂಬ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ. ಆ ನನ್ನ ವೈರಿಗಳಾದ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವವು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾಧುರ್ಧಾನವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಹೀಗಿವರು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಸಮೀಪಕ್ಕೆ ಬಾ ಕುಮಾರ. ಎದುರಿನಲ್ಲಿ ಮಣಕಾಲೂರಿ ಕುಳಿತುಕೋ.
ನನ್ನನ್ನು ಆಶೀರ್ವದಿಸು ಜನನಿ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ರಣರಂಗದಲ್ಲಿ ವೀರ ಪೌರುಷದೆ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಜನವೇ ಬಲವೆಂದು ನಂಬಿ ನಡೆವ ಕುವರ ನೀನು. ಛಲಕ್ಕಾಗಿ ಬಾಳ್ ಸವಿಸುವ ಧೀರ ನೀನು. ರಣದೋಳ್ ಸಾಹಸದಿಂದೆರೆದು ರಣದೋಳ್ ಶತ್ರುಗಳನ್ನು ಬಲಿ ಪಡೆದು ಬಾರೋ ಬಾರೆನ್ನ ಕಂದ 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 ಕಂದ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ. ನಿಜ ತಾಯಿ, ಪಾಂಡವರಿಗೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಹಣವೊಂದನ್ನು ಕಿತ್ತೊಗೆದು ರಣಕಂಕಣ ತೊಟ್ಟ ಈ ಛಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಚೂಡಾಗುವಂತೆ ಥೋರ್ಕರಿಯಲಿ ರಣಭೇರಿಗಳು. ಮೂಗಿಲು ಮುಟ್ಟಿ ಜೈಂಕರಿಸಲಿ ರಣಖಾಳಗಳು. ಹರಡಲಿ ನಮ್ಮ ಸರ್ಪಲಾಂಛನ. ಮಂಗಲದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಶತ್ರುಬಲದೊಳ್ ಪದ್ಧತಿಯನ್ನು ತಿಳಿದುಬಿಡುವೆ. ಶತ್ರುಬಲದೊಳ್ ಪದ್ಧತಿಯನ್ನು ತಿಳಿದುಬಿಡುವೆ. ಕಥೆಯನ್ನು ತಿರುಗಿಸಿ ತತ್ತರ ಬಳಸಿ, ಕಥೆಯನ್ನು ತಿರುಗಿಸಿ ತತ್ತರ ತರಿದು ತರಿದು ನನ್ನ ವೈದ್ಯ ಚಿರವನ್ನು ಸಾಧಿಸುವವರ ಕೆಲವನಿಗೆ ಸುರನರ ಹೊರಗೆ ಪುರುಷ ಮೆಚ್ಚುವ, ಸುರನರ ಹೊರಗೆ ಪುರುಷ ಮೆಚ್ಚುವ ಸುರನರ ಹೊರಗೆ ಪುರುಷ ಮೆಚ್ಚುವ ಕೆಲವನಿಗೆ